ಮಾವಿನಕಾಯಿ ಚಟ್ನಿಗೆ ಮಾವಿನಕಾಯಿ ಸ್ವಲ್ಪ ಹುಳಿ ಇರೋದು ತಗೋಬೇಕು. ಮ್ಯಾಂಗೋ ಚಟ್ನಿ ಆಮೇಲೆ ಅಂತೇಳಿ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಮತ್ತು ಒಣಮೆಣಸು ಹಾಕಿದ್ದೀನಿ. ಎಣ್ಣೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಒಂದೆರಡು ಕಾಳು ಮೆಂತೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಈಗ ಡ್ರೈ ಚಿಲ್ಲಿ ಹಾಕ್ತಾಯಿದ್ದೀನಿ. ಮೆಂತೆ ಕಾಳು ಹುರಿಬೇಕು ಚೆನ್ನಾಗೆ. ಆಮೇಲೆ ಮಿಕ್ಸಿಗೆ ಹಾಕಿದೆ. ಈಗ ಉಪ್ಪು, ಮ್ಯಾಂಗೋ, ಸ್ವಲ್ಪ ರುಬ್ಬಿದ್ದೀನಿ. ಇನ್ನೊಂದು ಸ್ವಲ್ಪ ರುಬ್ಬಬೇಕು ಅದನ್ನ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು, ಜೀರಿಗೆ, ಸ್ವಲ್ಪ ಹಿಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಆ ಚಟ್ನಿ ಹಾಕಬೇಕು. ರುಬ್ಬಿರೋ ಚಟ್ನಿ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಅದನ್ನ ಫ್ರೈ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಒಂದು ವೀಕ್ ಬರುತ್ತೆ ಈ ಚಟ್ನಿ. ಚಪಾತಿ, ರೊಟ್ಟಿ, ಅನ್ನಕ್ಕೆಲ್ಲ ತಿನ್ಬೋದು. ಇದು ಚೆನ್ನಾಗಿರುತ್ತೆ. ಒಂದು 5 ಮಿನಿಟ್ಸು ಕುದಿಸಿದ್ದೀನಿ. ಒಂದು ಡಬ್ಬಕ್ಕೆ ಹಾಕಿ 1 ವೀಕು ಇದನ್ನು ಬಳಸ್ಬೋದು, ಚೆನ್ನಾಗಿರುತ್ತೆ. ಈಗ ಮ್ಯಾಂಗೋ ಸೀಸನ್ ಅಲ್ಲ, ಆ ಮ್ಯಾಂಗೋ ಚಟ್ನಿ ಎಲ್ಲ ಮಾಡ್ತಿದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.